I bless the Lord, amen, for this wonderful morning that the Lord has given us, and I welcome each and every one of you and greet you in the mighty name of Jesus. Even those people who are watching us online, God bless you. ಆಮೇಲೆ ಸುಂದರವಾದಂಥ ಈ ದಿನವನ್ನ ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರನ್ನ ನಾನು ಮಹಿಮೆಪಡಿಸುವನಾಗಿದ್ದೇನೆ. ನಮ್ಮನ್ನ ಆಮೇಲೆ ವೀಕ್ಷಿಸ್ತಾ ಇರುವಂತ ಆಮೇಲೆ ಕೂಡಿ ಬಂದಿರುವಂತ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆ. The word of God will elevate you. ಆಮೇಲೆ ದೇವರ ಆಮೇಲೆ ವಾಕ್ಯವು ನಿಮ್ಮನ್ನ ಮೇಲೆ ಕೆತ್ತುವಂತದ್ದಾಗಿದೆ. The word of God blesses you. ಆಮೇಲೆ ದೇವರ ವಾಕ್ಯವು ನಿಮ್ಮನ್ನ ಆಶೀರ್ವದಿಸುವಂತದ್ದಾಗಿದೆ. The word of God directs you. ಆಮೇಲೆ ದೇವರ ವಾಕ್ಯವು ನಿಮಗೆ ಇದೇ ಸರಿಯಾದ ದಾರಿ ಎಂಬುದಾಗಿ The ತೋರಿಸಿಕೊಡುವಂತದ್ದಾಗಿದೆ. word of God releases peace into your heart. ಆಮೇಲೆ ಈ ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ಶಾಂತಿಯನ್ನ ವಿಶ್ರಮವನ್ನ ಕೊಡುವಂತದ್ದಾಗಿದೆ. The word of God will heal you. ಆಮೇಲೆ ಈ ದೇವರ ವಾಕ್ಯ ನಿಮ್ಮನ್ನ ಸ್ವಸ್ಥ This ಮಾಡುವಂತದ್ದಾಗಿದೆ. morning the word of God will minister to you. ಆಮೇಲೆ ಈ ಬೆಳಗಿನ ಜಾವದಲ್ಲಿ ಈ ದೇವರ ವಾಕ್ಯ ನಿಮ್ಮೊಟ್ಟಿಗೆ ಸೇವೆ ಮಾಡುವಂತದ್ದಾಗಿದೆ. And I believe today the Lord is going to bring great deliverance and healing, and God is going to bless each and every one of us as we are hearing the word of God. ಆಮೇಲೆ ನಮ್ಮನ್ನ ಕೇಳುವಂತ ಎಲ್ಲರೂ ಕೂಡ ಇವತ್ತು ಈ ದೇವರ ವಾಕ್ಯ ನಿಮ್ಮನ್ನ ಆಶೀರ್ವದಿಸಿ ನಿಮ್ಮನ್ನ ಬಿಡಿಸಿ ನಡೆಸಲು ಶಕ್ತವಾಗಿದೆ. Come on, go ahead with church. Go ahead, give the Lord a big hand of praise. ಕರಗಳನ್ನು ತಟ್ಟುತ್ತಾ ದೇವರಿಗೆ ಮಹಿಮೆಯನ್ನು ನಾವು ಕೊಡೋಣ. Let us appreciate him. Hallelujah. Let us appreciate him. Hallelujah. Amen. Amen. It's a honor to in the presence of God, to be in the presence of God. ದೇವರ ಸನ್ನಿಧಾನದಲ್ಲಿ ಆಗಿರುವಂತದ್ದು ಅದು ಒಂದು ಗೌರವವಾಗಿದೆ ಎಲ್ಲರಿಗೂ. You know, we are learning about the favor of God. ಆಮೇಲೆ ನಾವು ಕಲಿತಾ ಇದ್ದಂತ ವಿಷಯ ಆಮೇಲೆ ದೇವರ ದಯೆಯ ಕುರಿತಾಗಿತ್ತು. With a for our short meditation, I just want to speak the same thing, and we are going to conclude today on God's favor. ಆಮೇಲೆ ಒಂದು ಚಿಕ್ಕವಾಗಿರುವಂತ ವಿಷಯಗಳನ್ನ ಹೇಳುತ್ತಾ ಆಮೇಲೆ ದೇವರ ದಯೆಯ ಕುರಿತಾಗಿ ಕೂಡ ನಾನು ಮಾತನಾಡ್ತೇನೆ. So we talked about enjoying the favor of God. ಆಮೇಲೆ ದೇವರ ದಯೆಯನ್ನ ಹೇಗೆ ಆನಂದಿಸುವಂತದ್ದು ಎಂಬುದಾಗಿ ನಾವು ಕಲಿತಾ ಇದ್ದೆವು. We have been learning under the topic a praying church enjoy the favor of God. ಆಮೇಲೆ ಪ್ರಾರ್ಥಿಸುವಂತ ಒಂದು ಸಭೆ ದೇವರ ದಯೆಯಲ್ಲಿ ಆನಂದಿಸುತ್ತದೆ. You know, there are many people who have the favor of God, but they doesn't know that they have the favor of God. ನಿಮಗೆ ಗೊತ್ತಾ, ಅನೇಕರಿಗೆ ದೇವರ ದಯೆ ದೊರಕಿದೆ, ಆದರೆ ಆ ದೇವರ ದಯೆ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳದೆ ಅವರು ಆಮೇಲೆ ಮತ್ತೆ ಬೇರೆ ಏನೋ ಕಾರ್ಯಗಳಲ್ಲಿ ಚಿಂತಿಸುವವರಾಗಿರ್ತಾರೆ. Unless you know that you have the favor of God, you cannot enjoy the favor of God. ಈ ದೇವರ ದಯೆ ನನ್ನ ಮೇಲೆ ಇದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳದೆ ಆ ಜ್ಞಾನವಿಲ್ಲದೆ ನಿನಗೆ ಆನಂದ ಪಡುವುದಕ್ಕಾಗೋದಿಲ್ಲ. Genesis chapter 6 verse 8 we see Noah found the favor of God. ಆಮೇಲೆ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಆಮೇಲೆ ನೋಹನಿಗೆ ಈ ದಯೆ ದೊರಕಿತು. The word found speaks to me a lot. ಆಮೇಲೆ ದೊರಕಿತು ಎಂಬುದಾಗಿ ಹೇಳುವಾಗ ಅದು ಅನೇಕ ಕಾರ್ಯಗಳನ್ನ ಮಾತನಾಡುತ್ತದೆ. You know, many people are not finding it. They doesn't know it, but he found what actually favor is and what kind of favor he has. ಆಮೇಲೆ ಇಲ್ಲಿ ಅನೇಕರಿಗೆ ಈ ದಯೆ ಏನೆಂಬುದಾಗಿ ಆಮೇಲೆ ಅದು ಅರ್ಥ ಮಾಡಿಕೊಳ್ಳಕ್ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ನೋಹನಿಗೆ ಇದು ದೊರಕಿದೆ, ಆ ದಯೆಯಲ್ಲಿ ಆತನು ಜೀವಿಸುವವನಾಗಿದ್ದಾನೆ. And you know, we spoke about highly favored. ಮಾತ್ರವಲ್ಲ, ನಾವು ಅಧಿಕವಾದಂತ ದಯೆ ಎಂಬುದಾಗಿ ಕುರಿತು ಕೂಡ ನಾವು ಕಲಿತೆವು. God spoke to Mary that she is highly favored. ಆಮೇಲೆ ಮರಿಯಳೊಂದಿಗೆ ದೇವರು ಹೇಳಿದ್ರು, ನೀನು ಅಧಿಕವಾದಂತ ಕೃಪೆಯನ್ನ ಹೊಂದಿದ್ದೀ. You know, in Ephesians chapter 1 verse 3 we learned about 1 verse 3 to 6 we learned about the same word is used for us also. We also are called and chosen in his beloved, where the same exact word is used, that we are also highly esteemed and favored. ಆಮೇಲೆ ಮರಿಯಳಿಗೆ ಹೇಳಲ್ಪಟ್ಟಂತ ಅದೇ ಪ್ರಕಾರವಾಗಿ ಎಫೆಸದವರ ಪತ್ರಿಕೆಯಲ್ಲೂ ಕೂಡ ದೇವರು ನಮ್ಮ ಸಂಗಡ ಹೇಳುವಂತದ್ದು, ಆಮೇಲೆ ನಾವು ಅಧಿಕವಾದಂತ ಕೃಪೆ ದಯೆಯನ್ನ ಆಮೇಲೆ ಹೊಂದಿಕೊಂಡಿದ್ದೇವೆ. You can release favor when you understand you are favored. ಆಮೇಲೆ ಈ ದಯೆಯಲ್ಲಿ ಯಾವ ಪ್ರಕಾರ ನಾವು ಆನಂದಿಸುವುದು ಎಂಬುದಾಗಿ ನೋಡೋದಾದ್ರೆ ಇದನ್ನ ಎಷ್ಟು ಮಾತ್ರ ನಾವು ತಿಳಿದುಕೊಂಡಿದ್ದೇವೆ ಅನ್ನೋದರ ಮೇಲೆ somebody we need to really understand this. You need to enjoy the favor and you need to release the favor. ಆಮೇಲೆ ನಾವು ಈ ದಯೆ ಏನೆಂಬುದಾಗಿ ದೇವರಿಂದ ಅರ್ಥ ಮಾಡ್ಕೊಳ್ಬೇಕು, ಈ ದಯೆಯಲ್ಲಿ ನಾವು ಆನಂದಿಸಬೇಕು. And there is a level called obtaining favor. ಆಮೇಲೆ ಇನ್ನೊಂದು ಹಂತವಿದೆ, ಆಮೇಲೆ
ದೇವರ ದಯೆಯನ್ನ I ಹೊಂದಿಕೊಳ್ಳುವಂಥದ್ದು. believe most of you will be enjoying this word. The Bible says in Proverbs, those who find a good wife obtain favor from the Lord. ಆಮೇನ್, ಒಳ್ಳೆ ಒಂದು ಹೆಂಡತಿ ಸಿಕ್ಕಿರೋರಿಗೆ ದೇವರ ದಯೆ ದೊರಕಿದೆ ಎಂಬುದಾಗಿ ಹೇಳುವ ಪ್ರಕಾರ. Hallelujah. That's powerful. Those who have a good, sometimes if you go and read some translation, it is very good. Those who find a good wife. ಯಾರಿಗೆ ಒಳ್ಳೆ ಹೆಂಡತಿ ಸಿಗ್ತಾರೆ. Amen. You have to check with a lot of versions. You know, you will get to know different. You may see the scripture in from a different angle. ಆಮೇಲೆ ನೀವು ಅನೇಕ ಭಾಷಾಂತರಗಳಲ್ಲಿ ವೇದ ಪುಸ್ತಕದ ಆ ವಾಕ್ಯವನ್ನ ನೀವು ಓದುವಾಗ ನಿಮ್ಗೆ ಇನ್ನೂ ಹೆಚ್ಚಾಗಿರುವಂತ ತಿಳುವಳಿಕೆ ಅದರಲ್ಲಿ ಉಂಟಾಗುತ್ತೆ. ಬಹಳ ವ್ಯತ್ಯಾಸಕರವಾಗಿ ಹೇಳಲ್ಪಟ್ಟಿರುತ್ತದೆ. Hallelujah. ಆಮೆನ್. So you can obtain favor from the Lord. ಆಮೇಲೆ ದೇವರಿಂದ ಆ ದಯೆಯನ್ನ ನೀವು ಹೊಂದುವವರಾಗಿರ್ತೀರಿ. Today I just want to close it with saying this. There is always a increase in your favor. ಆಮೇಲೆ ಇವತ್ತು ನಾನು ಹೇಳೋದಕ್ಕಾಗಿ ಬಯಸುವಂತ ಒಂದು ಕಾರ್ಯ, ಆಮೇಲೆ ಈ ದಯೆಯಲ್ಲಿ ಒಂದು ಹೆಚ್ಚುವಂತ ಒಂದು ಕಾರ್ಯ ಉಂಟು. Amen. You won't stay in the same level of favor, but you can increase in favors. ಸಿಕ್ಕಿದಂತ ಅದೇ ದಯೆಯಲ್ಲೇ ಇರದೆ ನೀವು ಅದರಲ್ಲಿ ಹೆಚ್ಚುವವರಾಗಿದ್ದೀರಿ. Amen. Genesis chapter 12 verse 1 and 2. ಆದಿಕಾಂಡ 12ನೇ ಅಧ್ಯಾಯ Amplified version. 1-2. Now in Haran the Lord said to Abram, go from yourself for your own advantage, away from your country, from your relatives and your father's house, to the land that I will show you. And I will make you a great nation, and I will bless you with abundant increase of favors, and make your name famous and distinguished. You will be a blessing, dispensing good to others. When you read it in Amplified version, it clearly says, I will show you, I will bring you to the land, okay, which I show you, and I will show you great favors. And it says, I will bless you with abundant increase of favors. ಆಮೇಲೆ ಅಲ್ಲಿ ಹೇಳುವಂಥದ್ದು, ನಾನು ನಿಮಗೆ ಆಮೇನ್ ಪೂರ್ಣವಾಗಿರುವಂತ ದಯೆಯಿಂದ ಆಶೀರ್ವದಿಸುತ್ತೇನೆ. See the word abundant and increase. ಸಂಪೂರ್ಣವಾಗಿರುವಂತ ಆಶೀರ್ವಾದ ಮತ್ತೆ ಅದರಲ್ಲಿ ಒಂದು ಹೆಚ್ಚುವಿಕೆ. But how do you tap into this? ಆದರೆ That's the question. ಇದನ್ನ ಹೇಗೆ ಸ್ವೀಕರಿಸಿಕೊಳ್ತೀರಿ? How do you tap into this? Everyone, I believe everyone who is in this church or anywhere, if you are a part of the body of Christ, you enjoy or you release certain level of favors. But how do you increase in favors? ಆಮೇಲೆ ಈ ದಯೆಯಲ್ಲಿ ಹೇಗೆ ನೀವು ಹೆಚ್ಚುವಂತವರಾಗಿದ್ದೀರಿ, ಹೇಗೆ ಹೆಚ್ಚಾಗಿ ನೀವು ಆಮೇಲೆ ಆಶೀರ್ವದಿಸಲ್ಪಡ್ತೀರಿ ಎಂಬುದಾಗಿ ಆಮೇಲೆ ತಿಳಿದುಕೊಳ್ಳೋಣ. You know, God has chosen you not for yourself. God has chosen you for himself. ಆಮೇಲೆ ದೇವರು ಆಮೇಲೆ ನಿಮ್ಮನ್ನ ಹಾರಿಸಿಕೊಂಡಿರುವಂತದ್ದು ನಿಮಗೋಸ್ಕರ ಅಲ್ಲ, ಆತನಿಗೋಸ್ಕರ. See, the first thing that the way he deals with you, it is not for yourself, is for his glory. ಆಮೇಲೆ ಆತನು ನಿಮ್ಮೊಟ್ಟಿಗೆ ಆಮೇಲೆ ಮಾಡುವಂತ ವಾಗ್ದಾನಗಳು ಆತನ ಮಹಿಮೆಗೆ ಅನುಸಾರವಾಗಿ ಮಾಡುವವನಾಗಿದ್ದಾನೆ. You need to know that the reason God called you, the reason God chose you, God has separated you to declare his praises, to declare his name to nations through you. ಆಮೇಲೆ ದೇವರು, ನೀವು ಒಂದು ಕಾರ್ಯ ತಿಳ್ಕೊಳ್ಬೇಕು, ದೇವರು ನಿಮ್ಮನ್ನ ಹಾರಿಸಿಕೊಂಡಿರುವಂಥದ್ದು, ನಿಮ್ಮನ್ನ ಕರೆದದ್ದು, ಆಮೇಲೆ ನೀವು ಲೋಕದ ಕಟ್ಟ ಕಡೆಯೂ ಆಮೇಲೆ ಆತನಿಗೆ ಸಾಕ್ಷಿಯಾಗಿರಬೇಕು, ಆತನ ಸುವಾರ್ತೆಯನ್ನ ಸಾರಬೇಕು. God wants you to enjoy the favor, but he wants to release that favor to many other people through you. ಆಮೇಲೆ ದೇವರು ನಿಮ್ಮನ್ನ ಆಶೀರ್ವದಿಸುವಂಥದ್ದು ಮಾತ್ರವಲ್ಲ, ನಿಮ್ಮ ಮುಖಾಂತರವಾಗಿ ಅನೇಕರನ್ನ, ದೇಶಗಳನ್ನ ಆಶೀರ್ವಾದ ಮಾಡಲು ಆತನಿಗೆ ಮನಸ್ಸಿಟ್ಟು. So how do you increase in favor? ಹಾಗಾದ್ರೆ ಈ ದಯೆಯಲ್ಲಿ ನೀವು ಹೇಗೆ ಹೆಚ್ಚುವವರಾಗಿರ್ತೀರಿ? Hallelujah. ಆಮೆನ್. The first thing I believe that makes us increase in favor is the revelation of God. ಆಮೇನ್, ನಾನು ಒಂದು ಕಾರ್ಯ ನಂಬುವಂಥದ್ದು, ಆಮೇನ್, ಈ ಒಂದು ದಯೆಯಲ್ಲಿ ನೀವು ಬೆಳಿಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಪ್ರಕಟಣೆಯಾಗಿದೆ. In the New Testament we can see the Holy Spirit speaking through Paul. Wherever he is speaking to the church, he says, I pray that you may grow in the knowledge of the Lord who has called you. ಆಮೇನ್, ಪೌಲನು ಆಮೇನ್ ಆತ್ಮದಲ್ಲಿ ಎಲ್ಲೂ ಹೋಗದಾಗ್ಲೂ ಕೂಡ ಮಾತನಾಡುವಂತ ಹೇಳುವಂತ ಒಂದು ವಿಷಯ, ನಾನು ಪ್ರಾರ್ಥಿಸುವಂತದ್ದು ನೀವು ದೇವರ ಜ್ಞಾನದಲ್ಲಿ ಬೆಳೆದುಕೊಳ್ಳುವವರಾಗಿರಿ. So a continuous increase in the knowledge of God will
will always elevate you to, be increased in the favors of God. ಅದರ ಅರ್ಥ ನೀವು ಎಷ್ಟು ಮಾತ್ರ ದೇವರ ಜ್ಞಾನದಲ್ಲಿ ನೀವು ಹೆಚ್ಚಾಗಿ ಬೆಳಿತಾ ಇದ್ದೀರೋ, ಕಲಿತಾ ಇದ್ದೀರೋ, ಅಷ್ಟು ಮಾತ್ರ ದೇವರ ದಯೆಯು ನಿಮ್ಮಲ್ಲಿ ಹೆಚ್ಚಾಗ್ತಾ ಇರ್ತದೆ. There are levels of revelation. ಬಹಳ ಹಂತವಾಗಿರುವಂತ ಅನೇಕ ಪ್ರಕಟಣೆಗಳುಂಟು. What kind of revelation you have? ಯಾವ ವಿಧವಾದಂತ ಒಂದು ಪ್ರಕಟಣೆಯನ್ನು ನೀವು ಹೊಂದ್ತಾ ಇದ್ದೀರಿ? That level of favors you experience. ಆ ಪ್ರಕಾರವಾಗಿರುವಂತ ಒಂದು ದಯೆಯು, ಸಂತೋಷ ನಿಮ್ಮ ಮೇಲೆ ಕಾಣಲ್ಪಡುತ್ತದೆ. If you have the knowledge, if you see Jesus as a good teacher, you experience good teaching. ಯೇಸುವನ್ನ ಒಂದು ಒಳ್ಳೆ ಗುರು ಎಂಬುದಾಗಿ ನೀವು ತಿಳಿದುಕೊಳ್ಳುವುದಾದ್ರೆ, ಅರ್ಥ ಮಾಡಿಕೊಳ್ಳುವುದಾದ್ರೆ, ಒಳ್ಳೆ ಒಂದು ಪಾಠವನ್ನ ನೀವು ಆತನಿಂದ ಕಲಿತಾ ಇರ್ತೀರಿ. Good teacher, ಒಳ್ಳೆ ಒಂದು ಗುರು, mind blowing teaching. Mind blowing teaching. ಬಹಳ ಆಶೀರ್ವಾದ ಉಳ್ಳಂತ ಒಂದು ಒಂದು ಪಠನವನ್ನ ಕಲಿಸುವವರು. If you see him as a master, ಆತನನ್ನ ನೀವು ಯಜಮಾನನು ಎಂಬುದಾಗಿ ನೀವು ಕಂಡು ತಿಳಿದುಕೊಳ್ಳುವುದಾದರೆ, he ministers to you in that level. ಆತನು ಒಂದು ಯಜಮಾನ ಹಾಗೆ ನಿಮ್ಮ ಸರ್ವ ಕಾರ್ಯಗಳನ್ನ ನೋಡಿಕೊಳ್ಳುವನಾಗಿರುತ್ತಾನೆ. See, for Peter, Jesus was a teacher maybe, and he became the Lord, and then when he was actually casting the nets, he said master to Jesus. ಪೇತ್ರನು ಮೊದಲು ಆತನಿಗೆ ಯೇಸು ಗುರುವಾಗಿ ಕಾಣಲ್ಪಟ್ಟನು. ಅದಾದ ನಂತರ ಮೀನುಗಳನ್ನೆಲ್ಲ ಹಿಡಿದ ನಂತರ ಆತನು ಯಜಮಾನನೇ ಎಂಬುದಾಗಿ ಕರೆದನು. In what level you have the revelation, that level you enjoy the favor. ಯಾವ ಪ್ರಕಾರವಾಗಿರುವಂತ ಜ್ಞಾನವನ್ನ ಯೇಸುವಿನಿಂದ ನೀನು ಪಡಿತೀಯೋ ಆ ಪ್ರಕಾರವಾಗಿರುವಂತ ಆಶೀರ್ವಾದವನ್ನ ನೀನು ಸ್ವೀಕರಿಸ್ತಾ ಇದ್ದೀಯ. Do you know, when Jesus was living in this world, many people got a certain level of revelation on Jesus. Somebody thought he is one of the prophets. ಕೆಲವು ವ್ಯಕ್ತಿಗಳು ಯೇಸುವನ್ನ ನೋಡಿ ಹೇಳಿದ್ರು, ಆತನು ಪ್ರವಾದಿಗಳಲ್ಲಿ ಒಬ್ಬನು. So that's why whenever they hear, they see him as a prophet and they hear prophetical words. ಯೇಸುವನ್ನ ನೋಡುವಾಗ ಒಂದು ಪರಿಮಿತಿಯನ್ನ ಇಟ್ಟು ಈತನೊಂದು ಪ್ರವಾದಿ ಎಂಬುದಾಗಿ ನೋಡಿ ಪ್ರವಾದನೆ ಮಾತ್ರ ಕೇಳಿ ಬರುವವರಾಗಿರುತ್ತಾರೆ. Hallelujah. Hallelujah. But when Peter saw Jesus, he got a revelation that Jesus is the Son of God. He experienced salvation. He experienced the hand of God moving and building the church. ಆದ್ರೆ ಪೇತ್ರನಿಗೆ ಒಂದು ಸಮಯ ಒಂದು ಪ್ರಕಟಣೆ ಸಿಕ್ತು. ಆ ಪ್ರಕಟಣೆಯಲ್ಲಿ ಯೇಸುವನ್ನ ನೋಡಿ ಪೇತ್ರನು ಹೀಗೆ ಅರಿಕೆ ಮಾಡಿದನು, ದೇವರೇ ನೀವು ದೇವ ಕುಮಾರನಾಗಿದ್ದೀರಿ, ನನ್ನ ಕರ್ತನಾಗಿದ್ದೀರಿ ಎಂಬುದಾಗಿ. What revelation you have about Jesus? ಇವತ್ತು ಬೆಳಗಿನ ಜಾವದಲ್ಲಿ ಯಾವ ರೀತಿಯಾದಂತ ಒಂದು ಪ್ರಕಟಣೆಯನ್ನು ನೀವು ಹೊಂದಿದ್ದೀರಿ? If you are in certain level, God says grow in the knowledge and revelation of God. ಇವತ್ತು ನೀವು ಒಂದು ಸ್ವಲ್ಪ ಮಟ್ಟಿನಲ್ಲಿ ಮಾತ್ರ ಜ್ಞಾನವನ್ನ ಪಡೆದುಕೊಂಡಿರುವುದಾದ್ರೆ, ನೀವು ಹೆಚ್ಚಾಗಿ ಯೇಸುವನ್ನ, ದೇವರ ವಾಕ್ಯಗಳನ್ನ ತಿಳಿದುಕೊಳ್ಳುವುದರಲ್ಲಿ ನೀವು ನಿಮ್ಮನ್ನು ಒಪ್ಪಿಸಿಕೊಡಿರಿ. Amen. Amen. You can only enjoy that favor on the limit, on the level of your understanding on Jesus or God the Father. ಎಷ್ಟು ಮಾತ್ರ ನೀವು ಅರ್ಥ ಮಾಡಿಕೊಂಡಿದ್ದೀರೋ ಅಷ್ಟು ಮಾತ್ರವೇ ನೀವು ಆನಂದ ಪಡುವುದಕ್ಕಾಗಿಯೂ ಆ ದಯೆಯಲ್ಲಿ ಆಶೀರ್ವಾದವನ್ನು ಸ್ವೀಕರಿಸುವುದಕ್ಕಾಗಿಯೂ ಸಾಧ್ಯ ಮಾತ್ರ. Are you here with me? What revelation you have? ಇವತ್ತು ನಿಮ್ಮ ಕರಗಳಲ್ಲಿ ನಿಮ್ಮಲ್ಲಿ ಏನು ಒಂದು ಪ್ರಕಟಣೆ ಇದೆ? See, many people see their God through their situation. ಅನೇಕರು ಅವರ ದೇವರನ್ನ ನೋಡುವಂಥದ್ದು ಅವರ ಆ ಒಂದು ಸಂದರ್ಭದಿಂದ, ಆ ಕಷ್ಟದ ಮಧ್ಯದಿಂದ ನೋಡ್ತಾರೆ. You understand? Hagar passed through the desert and God saw her, and you know what happened, and her eyes were open and she came out with this revelation: he is the God who sees me. ಹಾಗಾರಳು ಮರುಭೂಮಿಯಲ್ಲಿ ಅವಳ ಆ ಒಂದು ಕಷ್ಟದ ಮಧ್ಯದಿಂದ ನೋಡಿದ್ಲು. ಆ ಪ್ರಕಾರವಾಗಿ ನೋಡಿದಾಗ ದೇವರು ಆಕೆಗೆ ಉತ್ತರ ಕೊಟ್ಟದ ನಂತರ ಆಕೆ ಹೇಳಿದ್ಲು, ದೇವರು ನನ್ನನ್ನು ಕಾಣುವವನಾಗಿದ್ದಾನೆ. You need to check with the words that she said. ಆಕೆ ಹೇಳಿದಂತ ಒಂದೊಂದು ಮಾತನ್ನ ನೀವು ಗಮನಿಸಿ ನೋಡಿ. I have seen the God who sees me. ನನ್ನನ್ನ ಕಾಣುವವನನ್ನ ನಾನು ಕಂಡೆ. There are many people here who are passing through the desert, still they have not seen the one who has seen them. ಇವತ್ತು ಇಲ್ಲೂ ಕೂಡ ಅನೇಕರು ಮರುಭೂಮಿಯ ಅವಸ್ಥೆಯಲ್ಲಿ ಹಾದು ಹೋಗ್ತಾ ಇದ್ದಾರೆ, ಆದ್ರೆ ಅವರನ್ನ ನೋಡುವವರನ್ನ ಅವರು ನೋಡ್ತಾ ಇಲ್ಲ. You know, the God is the Lord who has chosen you is still there with you. He has a plan for you, but if your eyes are not open, you cry and end up and beat your chest and you give yourself to death even in that wilderness.
ಆಮೇನ್ ಮರುಭೂಮಿಯ ಅವಸ್ಥೆ ಆಗಿರುವಾಗ ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನ ಕಾಣುವವನನ್ನ ನೀವು ಶ್ರದ್ಧಿಸಿ ನೋಡಿರಿ, ಆತನೊಟ್ಟಿಗೆ ಆತನ ವಾಕ್ಯಗಳನ್ನ ಬಿಗಿಯಾಗಿ ಹಿಡಿದುಕೊಳ್ಳಿರಿ, ಇಲ್ಲವಾದರೆ ಅದರ ಮಧ್ಯದಲ್ಲಿ ನೀವು ನಿಮ್ಮನ್ನೇ The ನಷ್ಟಪಡಿಸಿಕೊಳ್ಳುತ್ತೀರಿ. problem is not with God because he always sees her. The problem is with her because she has not seen the one who is always seeing her. ಆಮೇನ್. ನಿಜವಾದಂತ ತೊಂದರೆ ಎಂಬುದಾಗಿ ಹೇಳಿದ್ರೆ ಆಮೇನ್, ಆ ತೊಂದರೆಯ ಮಧ್ಯದಲ್ಲಿ ದೇವರನ್ನ ನೋಡದೆ ತೊಂದರೆಯನ್ನ ಮಾತ್ರ ನೋಡುವುದಾಗಿದೆ ತೊಂದರೆ. What revelation you have? ಯಾವ ರೀತಿಯಾದಂತ ಒಂದು ಪ್ರಕಟಣೆ ನಿಮಗೆ ಸಿಕ್ಕಿದೆ? What do you call your Jesus? ಆಮೇನ್, ನಿಮ್ಮ ಯೇಸುವನ್ನ ನೀವು ಆಮೇನ್ ಯಾವ ರೀತಿ ಕರೀತಾ ಇದ್ದೀರಿ? See, your revelation has always connection with relation. ಆಮೇನ್, ನಿಮ್ಮ ಆ ಪ್ರಕಟಣೆಯು ಅದು ಒಂದು ಸಂಬಂಧ, ದೇವರಲ್ಲಿರುವಂತಹ ಸಂಬಂಧವನ್ನ So ತೋರಿಸುವಂತದ್ದಾಗಿದೆ. I say, how, in what level your relationship is there with Jesus, in that level your relationship with him is there. ಆಮೇನ್, ನಿಮಗೆ ಯೇಸುವಿನೊಟ್ಟಿಗೆ ಯಾವ ರೀತಿಯಾದಂತ ಸಂಬಂಧವನ್ನ ಇಟ್ಟುಕೊಂಡಿದ್ದೀರೋ, ಯಾವ ಪ್ರಕಟಣೆ ನಿಮಗೆ ಯೇಸುವಿನ ಮೇಲೆ ಇದೆಯೋ ಅಷ್ಟು ಅಳತೆ ಇರುವ ಸಂಬಂಧವು ಮಾತ್ರನೇ ನಿಮಗೆ ಇರುವಂತದ್ದು. If you have a revelation of Jesus as the master, you only relate with him as master and the student level. ಆಮೇನ್, ನನ್ನ ಯಜಮಾನನು ಯೇಸು ನನ್ನ ಯಜಮಾನನು ಎಂಬುದಾಗಿ ಆಮೇನ್ ಆ ತಿಳುವಳಿಕೆ ಮಾತ್ರ ನಿನಗಿರುವುದಾದ್ರೆ ಆತನ ಯಜಮಾನನ ಕರ್ತವ್ಯ ಮಾತ್ರ ನಿನ್ನಲ್ಲಿ ನೆರವೇರಿಸುವವನಾಗಿರುತ್ತಾನೆ. But God knows in what relationship you are living with him. ಆದ್ರೆ ಯೇಸುಗೆ, ದೇವರಿಗೆ ಮಾತ್ರ ಗೊತ್ತು ನೀನು ಯಾವ ಪ್ರಕಾರವಾಗಿರುವ ಒಂದು ಸಂಬಂಧವನ್ನ ಆತನೊಟ್ಟಿಗೆ ಇಟ್ಟುಕೊಂಡಿದ್ದೀಯ. Today is a friendship day. ಇವತ್ತು ಫ್ರೆಂಡ್ಶಿಪ್ ಡೇ ಎಂಬುದಾಗಿ ಕರೀತಾರೆ. I don't know whether you called your friends. ನನಗೆ ಗೊತ್ತಿಲ್ಲ ನಿಮ್ಮ ಸ್ನೇಹಿತರನ್ನ ನೀವು ಫೋನ್ ಮಾಡಿ ಕರೆದು ವಿಶ್ ಮಾಡಿದ್ರೋ ಇಲ್ವೋ. I don't know whether you have friends or not. ಆಮೇಲೆ ನಿಮಗೆ ಫ್ರೆಂಡ್ಸ್ ಇದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. Most of the people's faces shows to me that whether they have friends or not. They are just looking at me like this. ಆಮೇಲೆ ಫ್ರೆಂಡ್ ಹಾಗೆ ಹೇಳಿದಾಗ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ, ಅವ್ರಿಗೆ ಫ್ರೆಂಡ್ಸ್ ಇಲ್ಲ ಎಂಬುದಾಗಿರುವಂತ ವಿಷಯ ಗೊತ್ತಾಗಿದೆಯೇನೋ. But do you know there is a man in Bible who is called as the friend of God? ಆದ್ರೆ ವೇದ ಪುಸ್ತಕದಲ್ಲಿ ಒಂದು ವ್ಯಕ್ತಿಯನ್ನ ಕುರಿತಾಗಿ ನೋಡ್ತೇವೆ, ಆತನನ್ನ ದೇವರು ನನ್ನ ಸ್ನೇಹಿತನು ಎಂಬುದಾಗಿ ಕರೆದರು. He did not say, but God said that he is my friend. ಆಮೇನ್, ಆತನು ಆ ಪ್ರಕಾರವಾಗಿ ಹೇಳಿಲ್ಲ, ಆದ್ರೆ ದೇವರು ತಾನೇ ಹೇಳಿದ್ರು, ಆಮೇನ್, ಈತ ನನ್ನ ಸ್ನೇಹಿತನು. Isaiah chapter 41 verse 8. ಯೆಶಾಯ ಪ್ರವಾದಿಯ ಪುಸ್ತಕ 48ನೇ ಅಧ್ಯಾಯ 8ನೇ ವಾಕ್ಯ. Where God is saying that this man Abraham, he is my friend. ಆಮೇಲೆ ಅಲ್ಲಿ ದೇವರು ಹೇಳುವಂತ ಒಂದು ವಿಷಯ, ಈ ಮನುಷ್ಯನು ಅಬ್ರಹಾಮನು ನನ್ನ ಸ್ನೇಹಿತನಾಗಿದ್ದಾನೆ. Abraham my friend. So Abraham received a revelation as God is his friend. ಅಬ್ರಹಾಮನಿಗೆ ಒಂದು ಪ್ರಕಟಣೆ ಸಿಕ್ತು, ಆಮೇನ್, ದೇವರು ಹೇಳುವಂತದ್ದಾಗಿದ್ದಾನೆ, ಅಬ್ರಹಾಮನ್ ನನ್ನ ಸ್ನೇಹಿತನು. Hallelujah. Hallelujah. Okay, when that revelation is released, his level of relationship and walking with the Lord also changed with that revelation. ಈ ಪ್ರಕಟಣೆಯು, ಈ ಜ್ಞಾನವು ಆತನಿಗೆ ಸಿಕ್ಕಿದಾಗ ಆತನ ನಡತೆಯು, ಆತನ ದೇವರೊಟ್ಟಿಗಿರುವಂತಹ ಸಂಬಂಧದಲ್ಲಿ ಒಂದು ವ್ಯತ್ಯಾಸ ಉಂಟಾಯಿತು. So what that speaks to me, his way of dealing with God is not just like creation and God, but it was like friendship. ಈಗ ಆ ಪ್ರಕಟಣೆ ಹೊಂದಿದಂತ ಅಬ್ರಹಾಮನ ಜೀವನದಲ್ಲಿ ಆತನ ದೇವರೊಟ್ಟಿಗೆ ಇರುವಂತ ಸಂಬಂಧ ಒಂದು ಸೃಷ್ಟಿ ಮಾಡಿದಂತ ಒಂದು ಸಂಬಂಧವೋ ಅಥವಾ ಆಮೇನ್ ದಾಸರ ಸಂಬಂಧವಲ್ಲ, ಆಮೇನ್ ಒಂದು ಸ್ನೇಹಿತರ ಸಂಬಂಧವಾಗಿದೆ. Hallelujah. Hallelujah. See, nothing will change or nothing will elevate in your life unless you have a very good and deep knowledge and revelation of God. ದೇವರಲ್ಲಿ ಒಂದು ಆಳವಾದಂತ ಒಂದು ಜ್ಞಾನ, ಒಂದು ಪ್ರಕಟಣೆ ಇಲ್ಲದೆ ನಿಮ್ಮ ಜೀವನದಲ್ಲಿ ಯಾವ ಒಂದು ಬದಲಾವಣೆ, ಒಂದು ಮೇಲನ ಸ್ಥಾನ ಸಿಗೋದಿಲ್ಲ. See, before you pray, you need to know whom you are praying. ಆಮೇಲೆ ನೀವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಿಮಗೆ ಆಮೇಲೆ ಸರಿಯಾಗಿ ಗೊತ್ತಿರಬೇಕು ನೀವು ಯಾರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. I mean, you need to know to whom you are asking. ಆಮೇಲೆ ನೀವು ಯಾರ ಬಳಿಯಲ್ಲಿ ಕೇಳ್ತಾ ಇದ್ದೀರಾ ಎಂಬುದಾಗಿರುವಂತ ಒಂದು ಚಿಂತೆ, ಒಂದು ನಂಬಿಕೆ ನಿಮ್ಮಲ್ಲಿ ಇರಬೇಕು. Before you come to anyone, you need to know what kind of relationship that you carry with him. ಆಮೇಲೆ ಯಾರೊಟ್ಟಿಗಾದ್ರೂ ನೀವು ಬರುವುದಾದ್ರೆ ಅವರೊಟ್ಟಿಗಿರುವಂತ ಸಂಬಂಧ ಏನು ಎಂಬುದಾಗಿರುವಂತ ಕಾರ್ಯ ಸರಿಯಾಗಿ ತಿಳಿದು ನೀವು ಅವರೊಟ್ಟಿಗೆ ಮಾತನಾಡಬೇಕು. In Bible we see from Old Testament and New Testament there are many people who prayed. ಆಮೇಲೆ ವೇದ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅನೇಕರು ಅನೇಕರು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡಿದ್ದೇವೆ. But when Jesus spoke or when he taught about how to pray, he did not suddenly mention about the words that you need to utter, but he always mentioned
or released the understanding, or he revealed that God is not only just God, he is a father. ಆಮೇಲೆ ಯೇಸು ಕ್ರಿಸ್ತರು ಆಮೇಲೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಕಳಿಸಿಕೊಟ್ಟಾಗ ಆಮೇಲೆ ನಿಮ್ಮ ಅವಶ್ಯಕತೆ ಏನಿದೆಯೋ ಅದನ್ನ ಹೇಳಿ ಎಂಬುದಾಗಿ ಸುಮ್ಮನೆ ಹೇಳ್ಕೊಡ್ಲಿಲ್ಲ. ಮೊದಲು ದೇವರೊಟ್ಟಿಗಿರುವಂತಹ ಸಂಬಂಧ, ತಿಳುವಳಿಕೆ, ಆ ಜ್ಞಾನದಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತಿಳಿಸಿಕೊಟ್ಟರು. So he revealed that God is not just the creator, he is your father. So when you come to him, your relationship with him depends upon the revelation that you have. ಆಮೇಲೆ ಆ ಕಾರಣದಿಂದ ಆಮೇಲೆ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಆಮೇಲೆ ನನ್ನನ್ನು ಸೃಷ್ಟಿ ಮಾಡಿದವರು ಎಂಬುದಾಗಿರುವಂತ ಆಮೇಲೆ ಜ್ಞಾನದಲ್ಲಿ ಪ್ರಾರ್ಥನೆ ಮಾಡದೆ ಆತನೊಟ್ಟಿಗಿರುವಂತ ನಿಜವಾದ ಸಂಬಂಧವೇನೆಂಬುದಾಗಿ ತಿಳಿದು ಮನಪೂರ್ವಕವಾಗಿ ಯಥಾರ್ಥ ಹೃದಯದಿಂದ ಪ್ರಾರ್ಥನೆ ಮಾಡಬೇಕು. Who is your friend? ಆಮೇಲೆ ನಿಮ್ಮ ಸ್ನೇಹಿತನು ಯಾರು? God says Abraham is my friend. ಆಮೇಲೆ ದೇವರು ಹೇಳ್ತಾರೆ ನನ್ನ ಸ್ನೇಹಿತನು ಅಬ್ರಹಾಮನು. Who is your friend? ನಿಮ್ಮ ಸ್ನೇಹಿತರು ಯಾರು? Hallelujah. You know, Aristotle or Socrates, they said, you will be known by the people whom you associate with. Show me your friends, then I will tell you who you are. ಆಮೇಲೆ ಅರಿಸ್ಟಾಟಲ್ ಅವರು ಹೀಗೆ ಹೇಳಿದ್ರು, ನಿಮ್ಮ ಸ್ನೇಹಿತರನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾರು ಎಂಬುದಾಗಿ ಗೊತ್ತಾಗುತ್ತದೆ. But God says, Abraham is my friend. ಆದ್ರೆ ದೇವರ ಹತ್ರ ಕೇಳಿದ್ರೆ ದೇವರು ಹೇಳ್ತಾರೆ ಅಬ್ರಹಾಮ ನನ್ನ ಸ್ನೇಹಿತನು. Hallelujah. ಆಮೆನ್. But when it comes to Jesus, ಆಮೇಲೆ ಯೇಸುನ ವಿಷಯದಲ್ಲಿ ಬರುವಾಗ, you know, in John we see Jesus having big long discourse talking to his disciples. ಆಮೇಲೆ ಯೇಸು ಶಿಷ್ಯರೊಟ್ಟಿಗೆ ಒಂದು ದೊಡ್ಡ ಆಮೇಲೆ ಡಿಸ್ಕಷನ್ ನಡೆಸುವುದರಲ್ಲಿ ಅಥವಾ ಮಾತನಾಡುವುದರಲ್ಲಿ ಅನೇಕ ಸಮಯವನ್ನು ತೆಗೆದುಕೊಂಡದಾಗಿ ನಾವು ನೋಡ್ತೇವೆ. John's gospel is very different from the other synoptic gospels, other gospels. ಯೋಹನನ ಸುವಾರ್ತೆ ಓದಬೇಕಾದ್ರೆ ಅದು ಆಮೇಲೆ ಬೇರೆ ಸುವಾರ್ತೆಗಳಿಗಿಂತ ವ್ಯತ್ಯಾಸವಾಗಿ ಕಾಣಲ್ಪಡ್ತಾ ಇದೆ. But in John's gospel we see long time Jesus giving time to individuals and talking to them. ಯೋಹನನ ಸುವಾರ್ತೆಯಲ್ಲಿ ನಾವು ಓದಬೇಕಾದ್ರೆ ಯೇಸು ಆಮೇಲೆ ಅನೇಕ ಸಮಯ ತೆಗೆದುಕೊಂಡು ಮಾತನಾಡುವುದಾಗಿ ಆಮೇಲೆ ನಾವು ನೋಡ್ತೇವೆ. See, you are stronger the more you spend time with somebody. The relationship gets stronger the more you give time to somebody. ಆಮೇಲೆ ನೀವು ಯಾರೊಟ್ಟಿಗೆ ಬಹಳ ಸಮಯವನ್ನ ಕೊಡ್ತಿರೋ ಅಷ್ಟು ಮಾತ್ರ ಅವರೊಟ್ಟಿಗಿರುವಂತ ಸಂಬಂಧ ಆಮೇಲೆ ಬಹಳ ಖಚಿತವಾಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. See, when these disciples, these 12 happened to be with Jesus always. Come on, now think with me. There are a lot of other disciples. There are at least 6 levels of disciples and the way Jesus related to disciples in the Bible. ಆಮೇಲೆ ಒಂದು 6 ರೀತಿಯಾದಂತ ಗುಂಪಾಗಿರುವಂತ ವ್ಯತ್ಯಾಸವಾಗಿರುವಂತ ಶಿಷ್ಯರನ್ನ ಆಮೇಲೆ ಯೇಸುರೊಟ್ಟಿಗೆ ನಾವು ಕಾಣಲು ಸಾಧ್ಯವಾಗುತ್ತೆ. Everybody are called disciples. ಇವರೆಲ್ಲರೂ ಶಿಷ್ಯರೆಂಬುದಾಗಿ ದೇವರು ಕರೆದರು. But they are in different levels. ಆದ್ರೆ ಅವರೆಲ್ಲ ಬೇರೆ ಬೇರೆ ಒಂದು ಗುಂಪಿನಲ್ಲಿ ಆಗಿರುವಂತ ಶಿಷ್ಯರು. Okay, that doesn't speak to me that Jesus is favorable or he has favoritism. ಅದರ ಅರ್ಥ ಯೇಸುವಿಗೆ ಪಕ್ಷಪಾತವಿತ್ತು ಎಂಬುದಾಗಿ ಅಲ್ಲ ಇರುವಂತ ವಿಷಯ. But it depends upon how much you give, how much you surrender, how much you are open to relationship. In that level God ministers to you. ಆದ್ರೆ ದೇವರು ಅವರೊಟ್ಟಿಗೆ ಮಾಡಿದಂತ ಸೇವೆಯನ್ನು ನೋಡುವುದಾದ್ರೆ ಅವರು ಆಮೇಲೆ ದೇವರ ಮೇಲೆ ತೋರಿಸಿದಂತ ಪ್ರೀತಿ, ದೇವರ ಮೇಲೆ ಇಟ್ಟಿರುವಂತ ಆಸಕ್ತಿಯ ಮೇಲೆ ಅದು ಆಮೇಲೆ ತೋರಿ ಬರುವಂತದ್ದಾಗಿತ್ತು. The first level of being a disciple with Jesus, the first level we see is, Bible doesn't explain or say anything about them. They say the disciples were growing much. ಆಮೇಲೆ ನಾವು ನೋಡ್ತೇವೆ ವೇದ ಪುಸ್ತಕದಲ್ಲಿ ಶಿಷ್ಯರೆಲ್ಲರೂ ಹೆಚ್ಚಾಗ್ತಾ ಇದ್ರು. Okay, there are people, a crowd of disciples. Jesus is not particularly speaking to them, but it says lot of disciples were growing. ಅಲ್ಲಿ ಶಿಷ್ಯರೆಲ್ಲರೂ ಬಹಳವಾಗಿ ಹೆಚ್ಚಾದ್ರು ಎಂಬುದಾಗಿ ನೋಡ್ತೇವೆ. Okay, there is a relationship that Jesus or these disciples carry with Jesus. They are known to be Christians or disciples. They come, they do their activity and they go. ಅವರು ಶಿಷ್ಯರೆಂಬುದಾಗಿ ಕರೆಯಲ್ಪಟ್ಟರು, ಅವರು ಬಂದರು, ಅವರಿಗೆ ಇರುವಂತ ಕೆಲಸವನ್ನ ಮಾಡಿ ಅವರು ಹೋಗುವವರಾಗಿದ್ರು. Okay, God is not going to bother them too much than they give. ಆಮೇಲೆ ಹಾಗಿರುವಂತ ಕೆಲವು ಶಿಷ್ಯರನ್ನ ಬಹಳವಾಗಿ ಅವರ ಕುರಿತಾಗಿ ಚಿಂತಿಸಲು ದೇವರು ಹೋಗ್ತಾ ಇರಲಿಲ್ಲ. Okay, there is the fifth level. I mean second level. ಆಮೇಲೆ ಎರಡನೇ ಒಂದು ಗುಂಪಿನಲ್ಲಿ ಆಗಿರುವಂತ ಶಿಷ್ಯರನ್ನ ನೋಡುವುದಾದ್ರೆ, these disciples are very secret. ಈ ಶಿಷ್ಯರುಗಳು ಒಂದು ರಹಸ್ಯವಾಗಿರುವಂತಹ ಶಿಷ್ಯರಾಗಿ, they are known as disciples. ಅವರನ್ನು ಶಿಷ್ಯರೆಂಬುದಾಗಿ ಕರೀತಾರೆ. But they only come when there is need. ಅಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಮಾತ್ರ ಬರುವಂತಹ ಶಿಷ್ಯರು. Joseph of Arimathea, who came to
get the body of Jesus, Bible says he was a secret disciple. ಅರಿಮಥನಾದಂಥ ಯೋಸೆಫನು ಯೇಸುವಿನ ಮರಣದ ನಂತರ ಶರೀರವನ್ನ ತೆಗೆದುಕೊಂಡು ಹೋಗಲು ಬಂದರು. ಅವರನ್ನು ಕೂಡ ಶಿಷ್ಯರೆಂಬುದಾಗಿ ಆಮೇಲೆ ಕರೆಯಲ್ಪಟ್ಟರು. I thank Jesus because he did not say he is half disciple. God also mentioned he is also a disciple. ಆತ ಒಂದು ಅರ್ಧ ಶಿಷ್ಯ ಎಂಬುದಾಗೆಲ್ಲ ಏನು ಹೇಳಿಲ್ಲ, ದೇವರು ಅವರನ್ನ ಶಿಷ್ಯರು ಎಂಬುದಾಗೇ ಕರೆದಿದ್ದಾರೆ. It depends upon how much you are open to Jesus. ಆಮೇಲೆ ಯಾವ ಪ್ರಕಾರವಾಗಿ ನೀನು ಇಟ್ಟಿರುವಂತ ನಿನಗೆ ದೇವರೊಟ್ಟಿಗೆ ಒಂದು ಸಂಬಂಧವಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. How much you are open to Jesus, that much favor you release. You get released in your life. ಎಷ್ಟು ಮಾತ್ರ ದೇವರೊಟ್ಟಿಗೆ ನಿನ್ನ ಒಂದು ಸಂಬಂಧ ಅಥವಾ ನೀನು ಓಪನ್ ಆಗಿರ್ತೀಯೋ ಅಷ್ಟು ಮಾತ್ರ ದೇವರ ದಯೆ ನಿನ್ನನ್ನು ಆಳುವಂತದ್ದಾಗಿದೆ. I am a secret disciple. I don't want anybody to know about me, but I serve him secretly. ಕೆಲವರು ನಾನೊಂದು ರಹಸ್ಯವಾದಂಥ ಶಿಷ್ಯ, ಯಾರಿಗೂ ಗೊತ್ತಾಗಬಾರ್ದು, ನಾನು ಯೇಸುವಿನ ವಿಷಯಗಳನ್ನ ಮಾತನಾಡ್ತಾ ಇದ್ದೀನಿ, ಚರ್ಚಿಗೆ ಬರ್ತಾ ಇದ್ದೀನಿ ಎಂಬುದಾಗಿ ಹೇಳೋರು ಇದ್ದಾರೆ. ಅವರಿಗೆ ಅಷ್ಟು ಮಾತ್ರ ಆನಂದ. I want to help Jesus, but only it happens in the time of Christmas. At that time I will come, I will do the best and I will go. ಆಮೇಲೆ ನಾನು ಯೇಸುಗೆ ಏನಾದರೂ ಮಾಡಬೇಕು, ಆದರೆ ಕ್ರಿಸ್ಮಸ್ ಟೈಮಲ್ಲಿ ಶಿಷ್ಯರು ಕಾಯ್ತಾ ಇರ್ತಾರೆ ಈಸ್ಟರ್ ಅಲ್ಲೂ ಕ್ರಿಸ್ಮಸ್ ಅಲ್ಲೂ ಕಾಣಿಸ್ಕೊಳ್ಬೇಕೆಂಬುದಾಗಿ. And there is a third level of relationship with Jesus. They are also called the disciples. ಮೂರನೇ ಗುಂಪಿನಲ್ಲಿ ಕಾಣಲ್ಪಡುವಂತ ಕೆಲವು ಶಿಷ್ಯರಿದ್ದಾರೆ, ಅವರನ್ನು ಶಿಷ್ಯರೆಂಬುದಾಗಿ ಕರೀತಾರೆ. They are called as the 70. ಅವರು 70 ಶಿಷ್ಯರು ಎಂಬುದಾಗಿ ಕಾಣಲ್ಪಡುವಂತ ಗುಂಪು. In Luke chapter 10 verse 1, there was another 70 he sent them. ಆಮೇಲೆ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ 70 ಮಂದಿ ಶಿಷ್ಯರನ್ನ ದೇವರು ಕಳಿಸಿದರು. Okay, they are also known as disciples. ಅವರನ್ನು ಶಿಷ್ಯರೆಂಬುದಾಗಿ ಕರೆದರು. But they are very vigorous in some season. ಅವರು ಆ ಒಂದು ಕಾಲಘಟ್ಟದಲ್ಲಿ ಬಹಳ ಬಹಳ ಶ್ರಮಪಟ್ಟು ದೇವರಿಗಾಗಿ ಹೋದರು. Maybe I have heard that, maybe I think like this 70 came to know what the 12 went and did for Jesus. Maybe in that season they are inspired to do something more, and they came and did the same exact thing, and afterwards for some months or some years they are silent. ಆಮೇಲೆ ಈ 70 ಮಂದಿ ಶಿಷ್ಯರು ಅವರು ಈ 12 ಶಿಷ್ಯರುಗಳು ಮಾಡುವುದನ್ನು ನೋಡಿ ಆ ಆಸಕ್ತಿಯಲ್ಲಿ ಆ ಸಮಯದಲ್ಲಿ ಅವರು ಬಂದವರಾಗಿದ್ದಾರೆ. ಅದಾದ ಮೇಲೆ ಅವರು ತಣ್ಣಗಾಗಿ ಅವರು ಕಾಣಲ್ಪಡಲೇ ಇಲ್ಲ. There are some genuine, committed, seasonal disciples like this. ಈ ಪ್ರಕಾರವಾಗಿ ಸಮರ್ಪಣೆ ಮಾಡಿರುವಂತ ಕೆಲವು ಶಿಷ್ಯರಿದ್ದಾರೆ. It all depends upon the revelation that you have. ಇದೆಲ್ಲವೂ ನಿಮಗೆ ಎಷ್ಟು ಮಾತ್ರ ದೇವರ ಜ್ಞಾನ ಇದೆಯೋ, ಪ್ರಕಟಣೆ ಇದೆಯೋ ಅದರ ಮೇಲೆ ನಿಮಗೆ ಇದು ಸಂಬಂಧವಾಗಿರುವಂತ ಒಂದು ಕಾರ್ಯ. The depth of your revelation is always seen in the depth of your relationship with him. ಎಷ್ಟು ಮಾತ್ರ ನಿಮಗೆ ದೇವರ ಪ್ರಕಟಣೆಯು ಆಳವಾಗಿರುವಂತ ಪ್ರಕಟಣೆ ಇದೆಯೋ ಅಷ್ಟು ಮಾತ್ರ ಯೇಸುವಿನೊಟ್ಟಿಗೆ ಒಂದು ಸಂಬಂಧವಿರುತ್ತದೆ. Okay, now the fourth level of relationship with Jesus. ಈಗ 4ನೇ ಗುಂಪಿನಲ್ಲಿ ಕಾಣಲ್ಪಡುವಂತ ಶಿಷ್ಯರು. Okay, they are called as the 12. ಅವರಾಗಿದ್ದಾರೆ ಈ 12 ಮಂದಿ ಶಿಷ್ಯರು. And Jesus revealed the names of those 12 disciples. ಈ 12 ಮಂದಿ ಶಿಷ್ಯರು ಯೇಸುವಿನೊಟ್ಟಿಗೆ ನಡೆದ ಕಾರಣ ಅವರ ಹೆಸರು ವೇದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತು. Hallelujah. They are always with Jesus. ಅವರು ಯಾವಾಗಲೂ ಯೇಸುವಿನೊಟ್ಟಿಗಿದ್ದಾರೆ. But some people's names are not there every time, but few are there, okay, and they are there with Jesus. ಅವರೆಲ್ಲರೂ ಯೇಸುವಿನೊಟ್ಟಿಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. And that is a level. ಅದು ಒಂದು ಗುಂಪಿನಲ್ಲಿ ಕಾಣಲ್ಪಡುವಂತ ಶಿಷ್ಯರು. Hallelujah. ಆಮೆನ್. And among the 12 there is another level called the 3. ಈ 12 ಶಿಷ್ಯರಲ್ಲಿ ಇನ್ನೊಂದು ಗುಂಪಿಗೆ ಸೇರಿದಂತ ಶಿಷ್ಯರ ಒಂದು ಸ್ವಭಾವವಾಗಿದೆ. ಅದರಲ್ಲಿ ಕಾಣಲ್ಪಡುವಂತದ್ದು 3 ಜನ. The 5th level. 5ನೇ ಗುಂಪಿನಲ್ಲಿ ಕಾಣಲ್ಪಡುವಂತ 3 is so intimate with Jesus because Jesus can keep all the 9 out there and take the 3 to that mount of transfiguration. ಈ ಮೂರು ಶಿಷ್ಯರನ್ನ ಯೇಸು ಕ್ರಿಸ್ತನು ಬೇರೆ 9 ಜನರನ್ನ ಬಿಟ್ಟು ಈ 3 ಶಿಷ್ಯರನ್ನ ಮಾತ್ರ ರೂಪಾಂತರ ಹೊಂದಿದಂತ ಆ ಬೆಟ್ಟದ ಮೇಲೆ ಕರೆಕೊಂಡು ಹೋದ್ರು. I believe the level of their commitment and they were willing to be with Jesus were much more deeper than the 9. ನಾನು ನಂಬುವಂಥದ್ದು ಈ ಮೂರು ಶಿಷ್ಯರಿಗಿದ್ದಂಥ ಆ ಮನಸ್ಸು ಅಥವಾ ಸಮರ್ಪಣೆಯು ಅವರು ಯೇಸುನೊಟ್ಟಿಗೆ ಇನ್ನೂ ಹೆಚ್ಚಾಗಿ ಆಳವಾಗಿರಬೇಕೆಂಬುದಾಗಿರುವಂಥ ಮನಸ್ಸಿನ ಕಾರಣವಾಗಿದೆ ಅವರನ್ನ ದೇವರು ಕರ್ಕೊಂಡು ಹೋಗಿರುವಂಥದ್ದು. You experience a increase of favor and the way God deals with you based on your commitment and openness to God. ನಿಮ್ಮ ಸಮರ್ಪಣೆಯು ನೀವು ದೇವರೊಟ್ಟಿಗೆ ನೀವು ಎಷ್ಟು ಮಾತ್ರ ತೆರೆದ ಹೃದಯ ಉಳ್ಳವರಾಗಿದ್ದೀರಿ ಅನ್ನುವುದರ ಮೇಲಾಗಿದೆ ದೇವರು ನಿಮ್ಮನ್ನು ಇನ್ನೂ ಹತ್ತಿರ ಸೇರಿಸಿಕೊಳ್ಳುತ್ತಾನೆ. I am
proud to say, I'm very happy to say this, all those 9 which they didn't see, what they didn't see, these 3, they saw the Son of God in His glory. ಆಮೇಲೆ ಈ 9 ಶಿಷ್ಯರು ಕಾಣದೇ ಇರುವಂತ ಒಂದು ದೇವರ is in your level of relationship with Jesus Christ. ಆಮೇಲೆ ನಾನು ಪ್ರಾರ್ಥನೆ ಮಾಡುವಂತದ್ದು ನೀವು ಕೂಡ ಆಮೇಲೆ ದೇವರೊಟ್ಟಿಗಿರುವಂತ ಸಂಬಂಧದಲ್ಲಿ ನೀವು ಬೆಳೆಯುವವರಾಗಿ ಆಶೀರ್ವಾದ ಹೆಚ್ಚಾಗಿ ನೀವು ಪಡೆಯಿರಿ. Amen. Amen. And among the 3 there was another level, the 6th level. That level was who is known as the beloved disciple. ಆಮೇಲೆ ಈ 3 ಆಮೇಲೆ ಶಿಷ್ಯರಲ್ಲಿ ಇನ್ನೊಂದು ಶಿಷ್ಯನ ದೇವರು ತೆಗೆದು ಹೇಳುವಂತ ಒಂದು ಕಾರ್ಯ ಆಮೇನ್ ನನ್ನ ಪ್ರೀತಿಯ ಶಿಷ್ಯನು ಎಂಬುದಾಗಿ. He is a beloved disciple. ಆಮೇಲೆ ಆತನು ಪ್ರೀತಿಯ ಶಿಷ್ಯನಾಗಿದ್ದಾನೆ. He has such openness, even he can bend down, lean upon the chest of Jesus. ಅವನು ಆತನು ಯೇಸುವಿನೊಟ್ಟಿಗೆ ಇರಬೇಕೆಂಬುದಾಗಿ ಅಧಿಕ ಮನಸ್ಸುಳ್ಳವನು, ಯೇಸುವಿನ ಹೃದಯದೊಟ್ಟಿಗೆ ಒರಗುವವನಾಗಿದ್ದಾನೆ. This man has such a revelation and deep commitment and love with Jesus that he cannot leave even at the time of the cross. ಆಮೇನ್ ಈ ಒಂದು ಶಿಷ್ಯನಿಗಿದ್ದಂತ ಒಂದು ಸಮರ್ಪಣೆ ಮನಸ್ಸು, ಆಮೇನ್ ದೇವರನ್ನ ಬಿಟ್ಟು ನಾನು ಇರೋದಕ್ಕಾಗೋದೇ ಇಲ್ಲ ಎಂಬುದಾಗಿರುವಂತ ಹೃದಯ, ಆಮೇನ್ ಆತನು ಶಿಲುಬೆಯಲ್ಲಿ ಕೂಡ ಆತನ ಸಂಗಡ ಇದ್ದಾನೆ. Your revelation will take you to a level of relationship where you enjoy and increase in favor which other people doesn't have. I tell you, the mother of Jesus was given not to the 12 but to this one. ಆಮೇಲೆ ನಿಮಗೆ ದೇವರೊಟ್ಟಿಗಿರುವಂತ ಆ ಒಂದು ಪ್ರಕಟಣೆ ಆ ಜ್ಞಾನದ ಮೇಲಾಗಿದೆ. ಆಮೇಲೆ ನಿಮ್ಮ ಮೇಲೆ ದೇವರು ಸುರಿಯುವಂತ ಆ ದಯೆಯ ಆನಂದ ನೀವು ಅನುಭವಿಸಲು ಆಮೇಲೆ ಸಾಧ್ಯವಾಗುತ್ತೆ. ಆಮೇಲೆ ಈ ಶಿಷ್ಯನೊಟ್ಟಿಗೆ ಆಗಿತ್ತು. ಆಮೇಲೆ ದೇವರು ಯೇಸು ಕ್ರಿಸ್ತನು ಹೇಳಿದ್ದು, ಆಮೇಲೆ ತನ್ನ ತಾಯಿಯನ್ನ ಈ ಶಿಷ್ಯನಿಗೆ ದೇವರು ಒಪ್ಪಿಸಿದನು. So what I'm saying today is the level of revelation that you carry, you maintain a relationship in that level with God. ಆಮೇಲೆ ನಿಮಗೆ ಸಿಕ್ಕಿರುವಂತ ಈ ಪ್ರಕಟಣೆಯ ಆ ಅಳತೆಯಲ್ಲೇ ನೀವು ಕೂಡ ದೇವರ ಆಶೀರ್ವಾದವನ್ನ ನೀವು ಹೊಂದುವವರಾಗಿರ್ತೀರಿ. Amen. Amen. We see Abraham is abundant and increasing in favors. ಆಮೇನ್ ನಾವು ಓದಿದೆವು, ಅಬ್ರಹಾಮನು ಆಮೇನ್ ಬಹಳವಾಗಿ ಆಶೀರ್ವದಿಸಲ್ಪಟ್ಟು ಇನ್ನೂ ಅದರಲ್ಲಿ ಹೆಚ್ಚಾಗುವವನಾಗಿದ್ದನು. So he got a revelation that God is not only a creator, he is a friend. ಆಮೇಲೆ ಆತನಿಗೆ ಸಿಕ್ಕಿದಂತ ಒಂದು ಪ್ರಕಟಣೆ ಆಗಿತ್ತು, ಆಮೇಲೆ ದೇವರು ಸೃಷ್ಟಿಕರ್ತನು ಮಾತ್ರವಲ್ಲ ಆತನ ಸ್ನೇಹಿತನು ಕೂಡ ಆಗಿದ್ದಾನೆ. In John, Jesus says to his disciples, I will never from now forth will call you servants, I will call you my friends. ಆಮೇನ್ ಯೋಹನನ ಸುವಾರ್ತೆಯಲ್ಲಿ ನೋಡ್ತೇವೆ, ನಾನು ನಿಮ್ಮನ್ನ ಇನ್ನೂ ದಾಸರೆಂಬುದಾಗಿ ಕರೆಯೋದಿಲ್ಲ, ನೀವು ನನ್ನ ಸ್ನೇಹಿತರಾಗಿದ್ದೀರಿ. Between friends there is nothing to be hidden. ಆಮೇಲೆ ಈ ಸ್ನೇಹಿತರ ಮಧ್ಯದಲ್ಲಿ ಯಾವ ಒಂದು ಮುಚ್ಚುಮರೆ ಇರೋದಿಲ್ಲ. That's why Jesus he began his talk like this. Now I am going to reveal everything, as the masters doesn't reveal everything to the servants, but I am going to deal with you as friends, because I am going to open everything to you. I am going to share everything. ಆಮೇಲೆ ಯಜಮಾನನು ಆಮೇಲೆ ಎಲ್ಲ ಕಾರ್ಯಗಳನ್ನ ದಾಸರೊಟ್ಟಿಗೆ ತಿಳಿಸೋದಿಲ್ಲ, ಆದರೆ ನಾನು ನಿಮ್ಮ ಸ್ನೇಹಿತನಾಗಿದ್ದೇನೆ, ನಾನು ರಹಸ್ಯಗಳನ್ನ ಬಿಡುಗಡೆ ಮಾಡ್ತೇನೆ. So Jesus is here to call you to a greater relationship where there is no hiding with you and God. ಆದ್ರಿಂದ ಯೇಸು ನಿಮ್ಮನ್ನ ಆಹ್ವಾನಿಸುವಂತ ಒಂದು ಕಾರ್ಯವಾಗಿದೆ. ನಿಮ್ಮೊಟ್ಟಿಗೆ ಆತನು ಸ್ನೇಹಿತನಾಗಿ ಎಲ್ಲ ರಹಸ್ಯಗಳನ್ನ ನಿಮಗೆ ತಿಳಿಸಲು ಆತನಿಗೆ ಮನಸ್ಸುಂಟು. ಆ ಕಾರಣವಾಗಿ ನೀವು ಹತ್ತಿರದಲ್ಲಿ ಆಮೇಲೆ ಆತನಲ್ಲಿ ಹೆಚ್ಚಾಗಿ ನೀವು ಕಲಿತು ಜ್ಞಾನವುಳ್ಳವರಾಗಿರಿ. Jesus is willing and he is happy to call you his friend. Do you? ಆಮೇಲೆ ಯೇಸು ಕ್ರಿಸ್ತ ನಿಮ್ಮನ್ನ ಸ್ನೇಹಿತನೆಂಬುದಾಗಿ ಕರೆಯುವುದಕ್ಕಾಗಿ ಇಷ್ಟಪಡುವವರಾಗಿದ್ದಾರೆ. ನೀವು ಯಾವ ಪ್ರಕಾರವಾಗಿದ್ದೀರಿ? Who is your friend? ನಿಮ್ಮ ಸ್ನೇಹಿತರು ಯಾರು? Who is your friends? Who are your friends? ನಿಮ್ಮ ಸ್ನೇಹಿತರುಗಳು ಯಾರು? If you are righteous, you will choose what kind of friends you have. Proverbs chapter 12 verse 26 says, righteous people choose friends carefully. ಆಮೆನ್. ಜ್ಞಾನೋಕ್ತಿಗಳ ಪುಸ್ತಕ 12:26ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನೀತಿವಂತರು ಅವರ ಸ್ನೇಹಿತರನ್ನ ಆಮೇಲೆ ಬಹಳ ಜ್ಞಾನದಿಂದ ಹಾರಿಸಿಕೊಳ್ತಾರೆ. I tell you, there is no friend in this world who sticks to you more closer, who understand you more closer than anyone. They will only eat your money, they will eat your time, they will only blame you, they will say good things, but I tell you, there is no friend like Jesus who can understand you deeper even than what you can understand about yourself.
ಆಮೇನ್. ಪ್ರಿಯ ದೇವರ ಮಕ್ಕಳೇ, ಆ ಕಾರಣದಿಂದ ನಿಮಗಾಗಿ ಒಂದು ಸ್ನೇಹಿತನಿದ್ದಾನೆ. ಆತನು ಆಮೇನ್ ಈ ಲೋಕದಲ್ಲಿ ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮನ್ನ ತಿಳಿದುಕೊಳ್ಳುವವನಾಗಿದ್ದಾನೆ, ಅರ್ಥ ಮಾಡಿಕೊಳ್ಳುವವನಾಗಿದ್ದಾನೆ. ನೀವು ನಿಮ್ಮನ್ನ ಅರ್ಥ ಮಾಡಿಕೊಂಡಿರುವುದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಅರ್ಥ ಮಾಡಿಕೊಂಡಂತ ಸ್ನೇಹಿತನು. 1 Corinthians chapter 15 verse 33 says, bad friends corrupts you. ಆಮೇನ್. 1 ಕೊರಿಂಥ್ಯರ ಪತ್ರಿಕೆ 15:33 ಅಧ್ಯಾಯ 33ನೇ ವಾಕ್ಯದಲ್ಲಿ ನೋಡುವಾಗ ಆಮೇನ್ ಸಂಗಾತಿಗಳು, ಕೆಟ್ಟ ಸ್ನೇಹಿತರು ನಿಮ್ಮನ್ನ ಹಾಳು ಮಾಡುವವರಾಗಿದ್ದಾರೆ. ಕೆಟ್ಟ ಸಂಗಾತಿಗಳ. ಓಕೆ, ಆಮೆನ್. ಬ್ಯಾಡ್ ಕಂಪನಿ ಕರಪ್ಟ್ಸ್. ಆಮೇನ್. ಕೆಟ್ಟ ಸ್ನೇಹಿತರು ನಿಮ್ಮನ್ನ ಹಾಳು ಮಾಡುವವರಾಗಿದ್ದಾರೆ. Hallelujah. There is a friend who is more deeper and closer than your brother. Proverbs 18:24. ಆಮೇಲೆ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ಓದುವಾಗ it says, somebody can read it as we are going to pray and close. ಮಿತ್ರನು ಸಹೋದರನಿಗಿಂತ ಹತ್ತಿರ ಹೊಂದಿಕೊಳ್ಳುವ ಮಿತ್ರನೊಬ್ಬನಿದ್ದಾನೆ. Who is that friend? ಯಾರ ಸ್ನೇಹಿತ? Jesus Christ. Don't hide anything with him. ಆತನೊಟ್ಟಿಗೆ ಯಾವುದನ್ನು ಮರೆ ಮಾಡಬೇಡಿರಿ. Everything. Before you say your mistake, he knows it. Is there any friend like that? ನಿಮ್ಮ ತಪ್ಪುಗಳನ್ನ ಹೇಳಿಕೊಳ್ಳೋದಕ್ಕಿಂತ ಮುಂಚೆನೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂತ ಯಾವುದಾದ್ರೂ ಒಬ್ರು ಸ್ನೇಹಿತರಿದ್ದಾರಾ? Amen. Maybe if your father and mother knows it, they will scold you and they will throw you as a part of disciplinary action. But there is a friend who comes close and sticks to you, and he knows you, and he can maintain a relationship with him. ಆಮೇಲೆ ನಿಮ್ಮ ತಪ್ಪುಗಳನ್ನ ಕ್ಷಮಿಸಿ ಮತ್ತೆ ನಿಮ್ಮ ಸಂಗಡ ನಿಂತು ಆಮೇಲೆ ನಿಮ್ಮನ್ನ ಅನುಗ್ರಹಿಸುವುದಕ್ಕಾಗಿ ನಡೆಸುವುದಕ್ಕಾಗಿ ಮನಸ್ಸುಳ್ಳವನಾಗಿದ್ದಾನೆ. ಆಮೇಲೆ ಈ ಒಂದು ಸ್ನೇಹಿತನು, this friend loves you more than himself. ಆಮೇಲೆ ಈ ಸ್ನೇಹಿತನು ಆತನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. Hallelujah. ಆಮೆನ್. So I call you to that relationship. ಆದ್ರಿಂದ ಆ ದೇವರೊಟ್ಟಿಗಿರುವಂತ ಆ ಸಂಬಂಧಕ್ಕೆ ನಿಮ್ಮನ್ನೆಲ್ಲರನ್ನು ನಾನು ಕರೆಯುವವನಾಗಿದ್ದೇನೆ. See Jesus as your friend. ಯೇಸುವನ್ನ ಸ್ನೇಹಿತನಾಗಿ ನೋಡಿರಿ. Amen. Get into that relationship. ಆ ಒಂದು ಸಂಬಂಧವನ್ನ ಸರಿಯಾಗಿ ತಿಳಿದು ಅದರಲ್ಲಿ ಜೀವಿಸುವವರಾಗಿರಿ. And every level you walk with him and you experience him and know him better, that kind of or that level of favors will be increased in your life. ಎಲ್ಲ ದಿನವೂ ನೀವು ಆತನೊಟ್ಟಿಗೆ ನಡೆದು ಆಮೇನ್ ಆ ಒಂದು ದಯೆಯಲ್ಲಿ ನೀವು ಜೀವಿಸುವುದಾದರೆ ನಿಶ್ಚಯವಾಗ್ಲೂ ಅದರ ಮುಖಾಂತರವಾಗಿ ನೀವು ಅಧಿಕವಾದಂತಹ ಆಶೀರ್ವಾದವನ್ನು ಹೊಂದಿ ನೀವು ಬೆಳೆಯುವವರಾಗಿರ್ತೀರಿ. God said to Abraham, I will bless you with abundant increase of favors. ಆಮೇನ್. ದೇವರು ಅಬ್ರಹಾಮನನ್ನ ಅಧಿಕವಾದಂತ ಆಶೀರ್ವಾದದಿಂದ ದಯೆಯಿಂದ ಅನುಗ್ರಹಿಸಿ ಆಮೇಲೆ ನಡೆಸಿದನು. So for him, he is walking with God. ಆಮೇನ್. ಆ ಕಾರಣದಿಂದ ಆತನು ದೇವರೊಟ್ಟಿಗೆ ನಡೆಯುವವನಾಗಿದ್ದನು. So every time he walks with the Lord, he knows God deeply, and based on that knowledge, based on that revelation, he is increasing in favors. ಆಮೇನ್. ಆತನಿಗೆ ಸಿಕ್ಕಿದಂತ ಆ ಒಂದು ಪ್ರಕಟಣೆಯಲ್ಲಿ ಜ್ಞಾನದಲ್ಲಿ ಅವನು ಇನ್ನೂ ಹೆಚ್ಚಾಗಿ ಆ ದಯೆಯನ್ನ ಆನಂದಿಸುವವನಾಗಿ ಕಾಣಲ್ಪಟ್ಟನು. Revelation always encourages you or takes you to that level of relationship. ಆಮೇಲೆ ಈ ಪ್ರಕಟಣೆ ಎಲ್ಲ ಸಮಯದಲ್ಲೂ ನಿಮ್ಮನ್ನ ದೇವರಲ್ಲಿ ಹರ್ಷಗೊಳಿಸುವಂತೆ ಮಾಡಿ ನಿಮಗೆ ಆನಂದವನ್ನ ಕೊಟ್ಟು ನಿಮಗೆ ಆಶೀರ್ವಾದವನ್ನ ಮಾಡುವಂತದಾಗಿದೆ. So let me conclude with this. A praying church always increases or enjoy in favors. ಆಮೇಲೆ ಒಂದು ಪ್ರಾರ್ಥನೆ ಮಾಡುವಂತ ಸಭೆಯು ಎಲ್ಲ ಸಮಯದಲ್ಲೂ ಆಮೇಲೆ ದೇವರ ದಯೆಯನ್ನ ಅಧಿಕವಾಗಿ ಹೊಂದಿ ಆಶೀರ್ವಾದ ಹೊಂದಿಕೊಳ್ಳುತ್ತದೆ. I pray that you may not only have favor, but you may know what favor you have. ಆಮೇಲೆ ನಿಮಗೆ ದಯೆ ಸಿಕ್ಕಿರುವಂಥದ್ದು ಮಾತ್ರವಲ್ಲ, ಈ ದಯೆ ಏನೆಂಬುದಾಗಿ ಸರಿಯಾಗಿ ನೀವು ತಿಳಿದುಕೊಳ್ಳುವರಾಗಿರಿ ಎಂಬುದಾಗಿ ನಾನು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತೀನಿ. You may not only find favor, that you may enjoy favor. ಆಮೇಲೆ ಈ ದಯೆ ದೊರಕಿದವರು ಮಾತ್ರವಾಗದೆ ಈ ದಯೆಯಲ್ಲಿ ನೀವು ಆನಂದ ಪಡುವವರಾಗಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. I pray that you may obtain favor. ಆಮೇಲೆ ಕೆಲವು ವ್ಯಕ್ತಿಗಳಿದ್ದಾರೆ, ಅವರು ದೇವರ ದಯೆಯನ್ನ ಹೊಂದಿಕೊಳ್ಳುವವರಾಗಿರಲಿ. And let us pray that God may increase us in favors. ಆಮೇಲೆ ಹಾಗೆ ಪ್ರಾರ್ಥನೆ ಮಾಡೋಣ, ದೇವರು ಈ ದಯೆಯಲ್ಲಿ ನಮ್ಮನ್ನ ಹೆಚ್ಚಿಸಲಿ. Shall we stand together? ಆಮೇಲೆ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. We are going to pray. ನಾವು ಪ್ರಾರ್ಥನೆ ಮಾಡೋಣ. Father, we thank you. We praise you, God. We are so blessed in the presence of God and getting to know that revelation
always increases our relationship with God. We pray, Lord, we doesn't want to know you from flesh and blood, but we want to know you. We want to know you by the revelation. Yes, Lord, as we grow in you, we not only grow in revelation, and in the level of revelation, Lord, let us increase in our relationship with you. And as we increase in our life, so that we may be blessing, we may release that favors upon the nations. Thank you for ministering to us. In the mighty name of Jesus, we pray. And the church said, Amen, amen.